ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೋಡಿನ್ ವಾಕ್ ಹಾರ್ಟ್ ಡ್ರೀಮಿಗೆಲ್ಲ ಹೇಗಿದ್ದೀರಾ. ನಾನು ತುಂಬ ಸೂಪರ್ ಆಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ನಾನು ಪಾರ್ಲಲ್ಲಿ ಸ್ವಲ್ಪ ಮಸಾಜ್ ಮಾಡಿಸ್ಕೊಳ್ಳೋಣ, ಸ್ಕಿನ್ ಕೇರ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಸೊ ಫೇಶಿಯಲ್ ಮಸಾಜ್ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು, ಅಷ್ಟೇ ನಾನು ತೊಗೊಂಡಿದ್ದು. ಅದಾದಮೇಲೆ ಒಂದು ಸ್ಟೀಮ್ ಮಾಡ್ತಾರೆ ಫೇಸ್ಗೆ, ಆಮೇಲೆ ಪಾರ್ಸ್ ಕ್ಲಿಯರ್ ಮಾಡ್ತಾರೆ ಅಷ್ಟೇ. ಹೆಚ್ಚಾಗಿ ನಾನೇನು ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ದೆನ್ ಐಬ್ರೋಸ್ ಮಾಡಿಸ್ಕೊಂಡೆ ಅಷ್ಟೇ. ನಾನು ಐಬ್ರೋಸ್ ಮಾಡಿಸ್ಕೊಳ್ಳೋದೇ ರೇರ್, ಬರ್ಡೇ ಇದ್ದ ಕಾರಣ ಮಾಡಿಸ್ಕೊಂಡಿದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಏನಿವತ್ತು ಫುಲ್ ರೆಡಿಯಾಗಿ ಬಂದಿದ್ದಾರೆ ಅಂತ ನೋಡ್ತಿದ್ದಾರೆ. ಎಸ್, ನಾನು ಈ ಡ್ರೆಸ್ ಬಗ್ಗೆನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಸೊ ನೀವು ನೋಡ್ತಿದ್ದೀರಲ್ಲ, ಇಟ್ಸ್ ಅನ್ ಅನಾರ್ಕಲಿ ಕಮ್ ಗೌನ್ ಅಂತಲೂ ಹೇಳ್ಬೋದು. ಬಿಕಾಸ್ ಇದನ್ನು ಗೌನ್ ಥರನೂ ಹಾಕೋಬೋದು. ಇದನ್ನು ನಾನು ಓಪನ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಪ್ಲೇನ್ ಅನಾರ್ಕಲಿ. ಸೊ ಇದನ್ನು ನನಗೆ ಸ್ಟಿಚ್ ಮಾಡಿ ಕೊಟ್ಟಿರುವಂಥದ್ದು, ಯಾವುದೇ ರೀತಿಯಾದಂಥ ರೆಡಿಮೇಡ್ ಡ್ರೆಸ್ ಇದಾಗಿರಲ್ಲ. ಸೊ ತುಂಬ ವರ್ಷದಿಂದ ಒಂದು ಸ್ಯಾರಿ ನನ್ನ ಹತ್ರ ಹಾಗೆ ಇತ್ತು. ನನ್ನ ಫ್ರೆಂಡ್ ಅವ್ರದ್ದು ಒಂದು ಬೋಟಿಕ್ ಇದೆ, ಇಟ್ಸ್ ಅ ಗಾನವಿ ಬೋಟಿಕ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಕೂಡ ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅವರಲ್ಲಿ ತಂದು ಇಟ್ಕೊಳ್ತಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಸಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಡ್ರೆಸ್ ಬಗ್ಗೆ ಹೇಳೋಣ ಅಂದ್ಕೊಂಡೆ. ಸೊ ಫಿಟ್ಟಿಂಗ್ ಅಲ್ಲಿ ಏನೇ ಇರ್ಬೋದು, ನಾನು ಏನು ಡಿಸೈನ್ ಹೇಳಿದ್ದೆ, ನನ್ನ ಬ್ಯಾಕಲ್ಲಿ ಏನು ಬ್ರಾಡ್ ಬ್ಯಾಕ್ ಹೇಳಿದ್ದೆ, ಥ್ರೆಡಿಂಗ್ ಡಿಸೈನ್ಸು ಎಲ್ಲವನ್ನು ಪರ್ಫೆಕ್ಟ್ ಆಗಿ ಹೊಲ್ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಸೊ ಈ ಡ್ರೆಸ್ ತೋರ್ಸೋಕ್ಕೋಸ್ಕರ ನೀವು ಇಷ್ಟು ರೆಡಿ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನಾನೆಲ್ಲೋ ಹೊರಗಡೆ ಫಂಕ್ಷನ್ ಹೋಗ್ತಾ ಇದ್ದೀನಿ, ಫಂಕ್ಷನ್ನು ಅಲ್ಲ, ಒಂದು ಪರ್ಸ್ನಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು, ಅಲ್ಲಿ ಹೋಗ್ತಾ ಇರೋದ್ರಿಂದ ಈ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಹಾಕೊಂಡಿರುವಂಥದ್ದು. ಈ ಡ್ರೆಸ್ನ ಫುಲ್ ಡೀಟೇಲ್ಸ್ ನಾನು ಮುಂದೆ ಇನ್ನೂ ಹೇಳ್ತೇನೆ. ಇದರ ಜೊತೆ ನನ್ನ ಇನ್ನೊಂದು ಸ್ಯಾರಿಯಲ್ಲಿ ಕೂಡ ನಾನೊಂದು ಫ್ರಾಕ್ ಥರ ಹೊಲ್ಸ್ಕೊಂಡಿದ್ದೀನಿ. ಸೊ ನಾನು ಎಲ್ಲಿ ಹೊಲ್ಸ್ಕೊಂಡೆ, ಹೇಗೆ ಹೊಲ್ಸ್ಕೊಂಡೆ, ಯಾರು ಬೋಟಿಕ್ನ ಓನರ್ ಮತ್ತು ಟೇಲರ್ ಯಾರು ಅನ್ನೋದನ್ನು ಒಂದು ದೊಡ್ಡ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಸೂರಿ ಸಡನ್ನಾಗಿ ಇದೇನು ರೆಸ್ಟೋರೆಂಟ್ ವ್ಯೂ ತೋರಿಸಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಎಸ್, ನಾವು ಹೇಳಿದ್ನಲ್ಲ, ಒಂದು ಪರ್ಸ್ನಲ್ ಫಂಕ್ಷನ್ ಅನ್ನೋದಕ್ಕಿಂತ ಪರ್ಸ್ನಲ್ ಸೆಲೆಬ್ರೇಷನ್ ಇದೆ ಅಂತ. ಸೊ ಆ ಸೆಲೆಬ್ರೇಷನ್ಗೂ ಮುಂಚೆ ನಾವು ವಿಸಿಟ್ ಮಾಡಿದ್ದೆ ದ ಗಲ್ಪ್ ಅನ್ನುವಂತಹ ರೆಸ್ಟೋರೆಂಟ್. ದ ಗಲ್ಪ್ ಅನ್ನೋ ರೆಸ್ಟೋರೆಂಟ್ ಇರುವಂಥದ್ದು ಬನಶಂಕರಿಯಲ್ಲಿ. ಸೊ ಅದೇ ರೆಸ್ಟೋರೆಂಟ್ನ ಒಂದು 100 ಮೀಟರ್ಸ್ ಹೆಚ್ಚು ಕಮ್ಮಿ ಆಜುಬಾಜುವಲ್ಲಿ ನಾವು ಒಂದು ಸೆಲೆಬ್ರೇಷನ್ ರೂಮ್ನ ಬುಕ್ ಮಾಡ್ಕೊಂಡಿದ್ರು ನಮ್ಮ ಯಜಮಾನರು. ಒಂದು ಸೆಲೆಬ್ರೇಷನ್ಗೆ ಏನು ಸೆಲೆಬ್ರೇಷನ್ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನಾವು ಅಲ್ಲಿ ಏನೇನು ತಿಂದ್ವಿ ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿಯಂತಹ ರೈಸ್ ಐಟಮ್ಸ್ ನಾವು ಆರ್ಡರ್ ಮಾಡೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟರ್ಸೇ ತಗೊಂಡಿದ್ದು. ನಾವು ಚಿಲ್ಲಿ ಚಿಕನ್ ತಗೊಂಡ್ವಿ. ಹಾಗೆ ಇದು ಬೆಸ್ಟ್ ಅಂತ ಹೇಳಿದ್ರೆ ಏನು ಕ್ರಿಸ್ಪಿ ಚಿಕನ್ ಇಲ್ಲಿ ಕೊಡ್ತಾರೆ, ಅದು ಕ್ರಿಸ್ಪಿ ಚಿಕನ್ನು. ಸೊ ಅಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೇಳಿದ್ನಲ್ವ, ಒಂದು ಸೆಲೆಬ್ರೇಷನ್ ಹಾಲ್ ಅಂತ, ಅದೇ ಬೆಂಚ್ ಟೌನ್. ನೀವೆಲ್ಲ ಕೇಳೇ ಇರ್ತೀರ ಬೆಂಚ್ ಟೌನ್ ಬಗ್ಗೆ. ಇಟ್ಸ್ ಆಲ್ಸೋ ಅ ಫೇಮಸ್ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ ಹಾಲ್ ಅಂತ ಹೇಳ್ಬೋದು. ಸೊ ಇದೇ ಅಂತ ಪರ್ಸ್ನಲಿ ಐ ವಾಸ್ ನಾಟ್ ನೋಯಿಂಗ್ ದ ಬೆಂಚ್ ಟೌನ್ ಅಂತ. ಸೊ ಇಲ್ಲಿಂದ ಮುಂದೆ ನೀವೇನು ನೋಡ್ತೀರಾ, ಇದೆಲ್ಲ ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ. ಸೊ ಎಕ್ಸಾಕ್ಟ್ 12 ನಮ್ಮ ಯಜಮಾನರು ಪಾರ್ಟಿ ಹಾಲ್ನ ಬುಕ್ ಮಾಡಿ ಎಕ್ಸಾಕ್ಟ್ 12 ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಪ್ರೈಸ್ಲಿ ಇದನ್ನು ಅರೇಂಜ್ ಮಾಡಿದರು. ಬಟ್ ನಾವು ಅಂದ್ಕೊಂಡು ಹೋಗಿದ್ದು ಒಂದು ಲಾಂಗ್ ಡ್ರೈವ್, ಹಾಗೆ ಒಂದು ಊಟ ಮತ್ತು ಕೇಕ್ ಕಟ್ಟಿಂಗ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಯೂಶ್ವಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಈ ರೀತಿ ಒಂದು ಪಾರ್ಟಿ ಹಾಲ್ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಸೊ ಲಕ್ಸುರಿಯಸ್ ಆಗಿ ಡೆಕೋರೇಟ್ ಮಾಡಿದ್ರು. ಇವನ್ಲಿ ಅಂತ ಹೇಳಬೇಕಂದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಬಿಕಾಸ್ ನಾನೊಂದು ಸರಿ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ನಾನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಸಿಕ್ಕಿರಲಿಲ್ಲ. ಬಿಕಾಸ್ ಇಷ್ಟು ಲಕ್ಸುರಿಯಸ್ ಆಗಿ ಅವರು ಡೆಕೋರೇಟ್ ಮಾಡೇ ಇರಲಿಲ್ಲ. ಅದು ಹೇಳಬೇಕಂದ್ರೆ ಅಫ್ಕೋರ್ಸ್ ನಾನು ಹೇಳ್ತೀನಿ ದ ಸಿನಿ ವರ್ಲ್ಡ್ ಅಂತ ಹೇಳಿ. ಆವಾಗ ತುಂಬ ಫೇಮಸ್ ಆಗಿಬಿಟ್ಟಿತ್ತು ದ ಸಿನಿ ವರ್ಲ್ಡ್ ಅನ್ನುವಂಥದ್ದು. ಅದಿರುವಂಥದ್ದು ವೈಟ್ ಫೀಲ್ಡಲ್ಲಿ, ಅದಿರೋದು ಒಂದೇ ಬ್ರಾಂಚ್. ಬಟ್ ದ ಬೆಂಚ್ ಟೌನ್ ಅಂತ ಏನಿದೆ ಅದು ರಾಜರಾಜೇಶ್ವರಿ ನಗರಲ್ಲಿ ಇದೆ, ಬನಶಂಕರಿಯಲ್ಲಿ ಇದೆ, ಹಾಗೆ ವಿಜಯನಗರದಲ್ಲಿ ಕೂಡ ಒಂದಿದೆ. ಸೊ ಇದು 3 ಬ್ರಾಂಚಸ್ ಇದೆ. ನಾವು ಹೋಗಿದ್ದಂತೂ ಬನಶಂಕರಿಯಲ್ಲಿ. ಅದರಲ್ಲೂ ದ ಲಕ್ಸುರಿಯಸ್ ಬರ್ಡೇ ಪಾರ್ಟಿ ಹಾಲ್ನ ನಮ್ಮ ಯಜಮಾನರು ಬುಕ್ ಮಾಡಿದರು. ಬಟ್ ಸೋ ಲಕ್ಸುರಿಯಸ್ ಅಂತ ಹೇಳ್ಬೋದು. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ, ಇಷ್ಟೊಂದು ಎಕ್ಸ್ಟ್ರೀಮ್ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ನಾವು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿದ್ವಿ. ರೂಮ್ ಎಂಟ್ರಿ
ಕೊಡುವಾಗ ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಅದಾದಮೇಲೆ ಒಂದಷ್ಟು ಫೋಟೋಶೂಟ್ಸ್ ನಿಮಗೆ ಬಿನ್ಸ್ಟೌನಲ್ಲಿ ಅವರೇ ಮಾಡಿಕೊಡ್ತಾರೆ. ಅದಾದಮೇಲೆ ಎಕ್ಸಾಕ್ಟ್ 12:00ಗೆ ವಿಶಸ್ ಮಾಡಿದ್ರು. ಎಕ್ಸಾಕ್ಟ್ 12ಗೆ ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗ್ ಆದಮೇಲೆ ಸೆಲೆಬ್ರೇಷನ್ ಮುಗೀತು. ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ. ಎಲ್ಲರೂ ಒಂದು ಏನಂತ ಹೇಳಿದ್ರೆ ಒಂದು ಎಕ್ಸಾಕ್ಟ್ ನೈಟ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಪಾರ್ಟಿ ನೈಟ್ ಅಂತ ಹೇಳ್ತಾರೆ. ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ ಅವತ್ತು. ಎಲ್ಲರೂ ತುಂಬ ಖುಷಿಯಾಗಿದ್ದರು. ನನ್ನ ಜೊತೆ ನನ್ನ ಕಸಿನ್ಸ್ ಅನ್ನೋದಕ್ಕಿಂತ ನನ್ನ ತಮ್ಮ, ತಂಗಿ ಎಲ್ಲರೂ ಇದ್ದರು. ನಾನು ಪರ್ಸ್ನಲಿ ಹೇಳಬೇಕಂದ್ರೆ ನನ್ನ ಸ್ವಂತ ತಮ್ಮನ ಮಿಸ್ ಮಾಡ್ಕೊಳ್ತಿದ್ದೆ ಆ ಟೈಮ್ನಲ್ಲಿ. ಯಾಕಂದರೆ ಅವನು ಆಳ್ವಾಸಲ್ಲಿದ್ದಾನೆ. ಅವನಿಗೆ ಹೇಳಿದಾಗೆಲ್ಲ ಆಳ್ವಾಸ್ ನಿಮ್ಗೆ ಗೊತ್ತಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ. ಇನ್ ಕೇಸ್ ಯಾರಾದರೂ ತೀರ್ಕೊಂಡ್ರೂ ಸಹ ಅವರು ಕಳಿಸಲ್ಲ ಅಷ್ಟು ಈಸಿಯಾಗಿ ಆಳ್ವಾಸಲ್ಲಿ. ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಸೊ ಅವ್ನು ಬರಲಿಲ್ಲ. ಆ ಟೈಮಲ್ಲಿ ನನ್ನ ಸ್ವಂತ ತಮ್ಮನ ಮಿಸ್ ಮಾಡಿಕೊಂಡೆ. ಬಟ್ ನನ್ನ ಕಸಿನ್ಸ್ ಅವ್ನ ಪ್ಲೇಸ್ನ ರೀಫಿಲ್ ಮಾಡಿದ್ರು. ಸೊ ಅದಾದಮೇಲೆ ನಮ್ಮ ಹಸ್ಬೆಂಡ್ ಒಂದು ಚಿಕ್ಕ ಗಿಫ್ಟ್ ಕೊಟ್ಟರು ನನಗೆ. ಚಿಕ್ಕ ಗಿಫ್ಟ್ ಅಂತ ಅಷ್ಟೇ ಹೇಳ್ತೀನಿ. ಅದು ಏನಂತ ನಾನು ಹೇಳಲ್ಲ. ಬಿಕಾಸ್ ನೀವು ನೋಡಿರ್ತೀರ, ನಿಮ್ಗೆ ಗೊತ್ತಾಗಿರುತ್ತೆ. ಬಟ್ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆವಾಗ ಒಂದಷ್ಟು ಕ್ವಾಟ್ಲೆಗಳು ಮತ್ತು ರೇಗಿಸುವಂಥದ್ದು ಈ ಥರದ್ದೆಲ್ಲ ನಡೀತು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಹೆಂಗೆ ಟೈಮ್ ಹೊರಟೋಯ್ತು ಅಂತಲೇ ಗೊತ್ತಾಗಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ಟೈಮ್ ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆ, ನಿಲ್ಲಿಸೋಣ ಟೈಮ್ನ ಅಂತ. ಅಷ್ಟು ಚೆನ್ನಾಗಿತ್ತು ಪಾರ್ಟಿ ನೈಟ್. ನೋಡಿ ಇದನ್ನೆಲ್ಲ ನಾನು ಮುಂದೆ ಎಂಜಾಯ್ ಮಾಡೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಂಜಾಯ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋದಕ್ಕಿಂತ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಸಿಚುಯೇಷನ್ಸ್ ಹೇಗಿರುತ್ತೋ ಆವಾಗ. ನನ್ನ ಬರ್ಡೇ ಬಂದಾಗ ಆವಾಗ ಏನು ಸಿಚುಯೇಷನ್ಸ್ ನಡೀತಿರುತ್ತೋ ಗೊತ್ತಿರಲ್ಲ ಅಲ್ವಾ ಯಾರಿಗಾದ್ರೂ ಸಹ. ಸೊ ಹಾಗಾಗಿ ಅಷ್ಟೇ. ಇವಾಗ ಫ್ರೀ ಆಗಿದ್ದೀವಿ, ಇಬ್ಬರೇ ಇದ್ದೀವಿ, ಸೆಲೆಬ್ರೇಟ್ ಮಾಡ್ಕೋತೀವಿ. ಮುಂದೆ ಹೀಗೆ ಇರಲ್ಲ ಅಲ್ವಾ. ಟೈಮ್ ಚೇಂಜ್ ಆಗುತ್ತೆ, ಎಲ್ಲನೂ ಚೇಂಜ್ ಆಗುತ್ತೆ ಲೈಫಲ್ಲಿ. ಸೊ ಅದಾದಮೇಲೆ ಒಂದಷ್ಟು ಫೋಟೋಶೂಟ್ಸ್ ಕೂಡ ಆಯಿತು. ಫೋಟೋಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಅವರೇ DSL ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಬೆನ್ಸ್ಟೌನ್ ಅವರು ನಮಗೆ ಒಂದೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದಷ್ಟು ಫೋಟೋಶೂಟ್ಸ್ ನನ್ನ ತಮ್ಮ, ತಂಗಿ, ನನ್ನ ಹಸ್ಬೆಂಡ್ ಜೊತೆ ಎಲ್ಲ ಒಂದೊಳ್ಳೆ ಫೋಟೋಶೂಟ್ ನೈಟ್ ಆಯಿತು. ಇದಷ್ಟು ಫೋಟೋಶೂಟ್ಸ್ ನಮಗೆ ಬೆನ್ಸ್ಟೌನ್ ಅವರೇ ತೆಗೆದು ನಮಗೆ ಒಂದು ಕಾಪಿ ಕಳಿಸ್ಬಿಡ್ತಾರೆ. ಸೊ ಅದನ್ನು ನಾವು ವಿತಿನ್ 4 hours ಡೌನ್ಲೋಡ್ ಮಾಡ್ಕೊಳ್ಬೇಕು ಫೋನಿಗೆ. ಆರ್ಎಲ್ಸ್ ದ ಕಾಪಿ ವಿಲ್ ಬಿ ಆಟೋಮ್ಯಾಟಿಕಲಿ ಡಿಲೀಟೆಡ್ ಫ್ರಮ್ ನಮ್ಮ ಇದರಿಂದ ಕೂಡ, ಮೊಬೈಲಿಂದ ಕೂಡ ಆಟೋಮ್ಯಾಟಿಕ್ ಡಿಲೀಟ್ ಆಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡ್ವಿ. ಪಾರ್ಟಿ ಮುಗಿಸ್ಕೊಂಡು ಹೋಗುವಷ್ಟರಲ್ಲೇ ಆಲ್ಮೋಸ್ಟ್ 2:30 ಮಿಡ್ನೈಟ್ ಆಗಿತ್ತು. ಸೊ ಅಷ್ಟರಲ್ಲಿ ನನ್ನ ತಮ್ಮಂದ್ರು ಬಂದು ಅಲ್ಲಿಂದ ಡೈರೆಕ್ಟ್ ಅವ್ರು ಹೊರಟರು. ಅದಾದಮೇಲೆ ನನ್ನ ತಂಗಿಯವ್ರನ್ನ ಅವ್ರ ಮನೆಗೆ ಬಿಡಬೇಕಲ್ವ. ಇಟ್ಸ್ ಆಲ್ಮೋಸ್ಟ್ 2:30 ಮಿಡ್ನೈಟ್. ಸೊ ಹಾಗಾಗಿ 2:30 ರಾತ್ರಿ ಮಧ್ಯರಾತ್ರಿಯಲ್ಲಿ ಮಕ್ಕಳನ್ನ ಹೇಗೆ ಇದು ಮಾಡೋಕ್ಕಾಗತ್ತೆ. ಸೊ ನಮ್ಮ ಮನೆಗೆ ಬಿಟ್ವಿ. ಅದಾದಮೇಲೆ ನಾವು ಮನೆಗೆ ವಾಪಸ್ ಬಂದ್ವಿ ಬೆಳಗ್ಗೆ ಎದ್ದು. ಸೊ ಬೆಳಗ್ಗೆ ಎದ್ದ ಮೇಲೆ ನಾನು ಹೇಗೆ ರೆಡಿ ಆದೆ, ದೇವಸ್ಥಾನಕ್ಕೆ ಏನು ರೆಡಿ ಮಾಡ್ಕೊಂಡು ಹೋದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಾ. ಸೊ ಪ್ಲೀಸ್ ವಾಚ್ ನೆಕ್ಸ್ಟ್ ವಿಡಿಯೋ, ಡೋಂಟ್ ಸ್ಕಿಪ್ ಇಟ್ ಅಂತ ಹೇಳ್ತಾ. ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೋಟೀನ್. ಸೊ ನಾನು ನಿನ್ನೆ ಒಂದು ಡ್ರೆಸ್ ಬಗ್ಗೆ ನಿಮ್ಮ ಹತ್ರ ಹೇಳಿದೆ. ಸೊ ಆ ಡ್ರೆಸ್ನ ಸ್ಟಿಚ್ ಮಾಡಿದ ಬೋಟಿಕಲ್ಲೇ ನಾನು ಇದೊಂದು ಬ್ಯೂಟಿಫುಲ್ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ನೀಟಾಗಿ ಪ್ಲೇಟಿಂಗ್ಸ್ ಎಲ್ಲ ಕೂತ್ಕೊಂಡಿದೆ. ಏನೋ ಒಂದು ಐರನಿಂಗ್ ಬೇಡ, ನಾವು ಕೈಯಲ್ಲಿ ಜಸ್ಟ್ ಹೀಗೆ ಕ್ರಿಪ್ ಮಾಡಿದ್ರೆ ಸಾಕು, ನೀಟಾಗಿ ಕ್ರಿಸ್ಪ್ ಆಗಿದೆ ಸ್ಯಾರಿ. ಸೊ ಅಷ್ಟೇ ನೀಟಾಗಿ ಸ್ಯಾರಿ ಕೂತ್ಕೊಳ್ಳುತ್ತೆ. ಸೊ ನಾನು ಈ ವಿಡಿಯೋನ ಯಾರಿಗೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬಿಡಿದಿ ಆ್ಯಂಡ್ ರಾಮನಗರ್ ಸುತ್ತಮುತ್ತ ಇರೋರಿಗೆ ಹೆಲ್ಪ್ ಆಗ್ಬೋದು, ದೂರ ಇರೋರಿಗೆ ಹೆಲ್ಪ್ ಆಗಲ್ಲ. ಯಾಕಂದರೆ ಈ ಬೋಟಿಗೆ ಇರೋದು ಬಿಡದಿ ಮಾರ್ಕೆಟ್ ರೋಡಲ್ಲಿ. ಸೊ ಹಾಗಾಗಿ ನನ್ನ ಬೋಟಿಕ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಡಾರ್ಕ್ ಕಲರ್ಸ್ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಸೊ ಇಟ್ಸ್ ಅ ಮೆಜೆಂಟಾ ಆ್ಯಂಡ್ ಲೈಟ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ಅಂತ ಹೇಳ್ಬೋದು. ಅದಾದಮೇಲೆ ನೋಡಿ ಕೆಲವೊಬ್ಬರಿಗೆ ಇಲ್ಲಿ ಪ್ಲೇಟಿಂಗ್ಸ್ ಕೂರೋದೇ ಇಲ್ಲ ಸ್ಯಾರಿದು. ನನಗೆ ಪ್ಲೇಟಿಂಗ್ಸ್ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ ಸ್ಯಾರಿದು. ಇಲ್ಲೂ ಕೂಡ ನೋಡ್ಬೋದು. ಈ ಥರ ಕೂರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ಯಾರಿದು. ಒಬ್ಬರು ಏನು ಹೇಳ್ತಾರೆ, ಒಬ್ರದ್ದು ಹೆಲ್ಪ್ ಬೇಕೇ ಬೇಕು ಆಗುತ್ತೆ. ನಮಗೆ ಆ ಥರ ಹೆಲ್ಪ್ ಏನಿಲ್ಲ. ಆ್ಯಕ್ಚುಲಿ ನಾವು ಯಜಮಾನ್ರು ಇರೋದಲ್ಲ. ಸೊ ನೋಡಿ ಈ ಥರ ಪ್ಲೇಟಿಂಗ್ಸ್ ಬಂದು ಕೂಡ ಸ್ಯಾರಿ ಇಷ್ಟು ಫ್ರಿಲ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಬ್ಲೌಸ್ ಡಿಸೈನ್ ಕೂಡ ನಾನು ಸೆಲೆಕ್ಟ್ ಮಾಡಿ ಕೊಟ್ಟೆ. ನೆರಿಗೆ ಥರ ಬಂದಿದೆ. ಸೊ ಅದು ಫ್ಲ್ಯಾಟ್ ಆಗಿದೆ. ಸೊ ಅದೇ ಡಿಸೈನ್ ಏನಿತ್ತು ಹಾಗೆ ಹೊಲ್ಕೊಟ್ಟಿದ್ದಾರೆ. ಆ್ಯಂಡ್ ಮೈ ಬ್ಯಾಕ್ ಡಿಸೈನ್ ವಾಸ್ ಲೈಕ್ ದಿಸ್. ಆ್ಯಂಡ್ ನಾನು ಹೇಳ್ತೀನಲ್ಲ ಬ್ಯಾಕ್ ಡಿಸೈನ್ ಹೇಗಿದೆ ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಅದರಲ್ಲಿ ವಿಡಿಯೋ ಕ್ಲಾರಿಟಿ ಬಂದಿಲ್ಲ, ಹಾಗಾಗಿ ಮತ್ತೊಮ್ಮೆ ತೋರಿಸೋಣ ಅಂತ ಹೇಳಿ.
ನಾನು ಯೂಶುವಲ್ ಆಗಿ ಹೇಳಬೇಕಂದ್ರೆ ಬೋಟ್ ನೆಕ್ ಪ್ರಿಫರ್ ಮಾಡ್ತೇನೆ. ಸೊ ಯಾಕೆ ಹೇಳಿದ್ರೆ ನಾವು ಸ್ವಲ್ಪ ಚಬ್ಬಿಯಾಗಿದ್ದೀವಲ್ವಾ ಹಾಗಾಗಿ ಬ್ರಾಡ್ ಬ್ಲೌಸಸ್ ಎಲ್ಲ ಹಾಕ್ಕೊಳಕ್ಕೆ ನನಗೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಬೋಟ್ ನೆಕ್ ಪ್ರಿಫರ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಸ್, ನನ್ನ ಡಯಟ್ ವಿಷಯಕ್ಕೆ ಬಂದರೆ ಯಾವ ಡಯಟು ಮಾಡ್ತಾ ಇಲ್ಲ, ಬಿಕಾಸ್ ಈ ಥರ ಒಕೇಶನ್ ಬರ್ತಾನೆ ಇದೆ. ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ಎಷ್ಟು ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಎಷ್ಟು ಸ್ಟ್ರಿಕ್ಟಾಗಿ 1 ವೀಕ್ 2 ವೀಕ್ಸ್ ಮಾಡಿರ್ತೀವಿ. ಬಟ್ ಏನೋ ಒಂದು ಒಕೇಶನ್ ಬರುತ್ತೆ, ಈ ಥರ ಬರ್ಡೇಸ್ ಬರುತ್ತೆ, ಫಂಕ್ಷನ್ಸ್ ಬರುತ್ತೆ, ಸೆಲೆಬ್ರೇಷನ್ಸ್ ಬರುತ್ತೆ. ನ್ಯೂ ಇಯರ್ ಬಂತು, ಹಿಂದೆನೇ ನನ್ನ ಬರ್ಡೇ ಬಂತು, ಅದ್ರ ನೆಕ್ಸ್ಟ್ನೇ ಮತ್ತೆ ಸಂಕ್ರಾಂತಿ ಬರ್ತಾ ಇದೆ. ಸೊ ಇದ್ದಿ ಫಂಕ್ಷನ್ಸ್ ಬಂದಾಗ ಆ್ಯಕ್ಚುಲಿ ನಾನು ಮೇಂಟೈನ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಕೆಲವರೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ ಡಯಟ್ ಅನ್ನೋದು ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಮನೇಲಿದ್ದಾಗ ಬಿಕಾಸ್ ನನ್ನ ಅಮ್ಮ ಅಡುಗೆ ಮಾಡ್ತಿದ್ರು, ನಾನು ಕಂಟ್ರೋಲ್ ಮಾಡ್ಕೊಳ್ಬೋದಿತ್ತು. ಬಟ್ ಇಲ್ಲಿ ನಾನೇ ಅಡುಗೆ ಮಾಡಿ ನಾನೇ ಮೇಂಟೈನ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ. ಐ ಆಮ್ ಸೊ ಸಾರಿ, ಐ ಆಮ್ ಸ್ಟೆಪಿಂಗ್ ಔಟ್ ಫ್ರಮ್ ದ ಡಯಟ್. ಫ್ರ್ಯಾಂಕಾಗಿ ಹೇಳ್ಕೊಳ್ತಾ ಇದ್ದೀನಿ, ನನಗೆ ಬೇಜಾರೆಲ್ಲ ಹೇಳ್ಕೊಳ್ಳೋಕ್ಕೆ. ಯಾಕಂದರೆ ಈ ಥರ ತುಂಬ ಸರಿ ಟ್ರಯಲ್ ಮಾಡಿ ಬಿಟ್ಬಿಟ್ಟಿದ್ದೀನಿ, ಟ್ರಯಲ್ ಆ್ಯಂಡ್ ಎರರ್ ಬಿಟ್ಬಿಟ್ಟಿದ್ದೀನಿ. ನನ್ನ ಯಜಮಾನ್ರು ಕೂಡ ಬೈದರು, ನೆಟ್ಟಿಗೆ ಊಟ ಮಾಡ್ಕೊಂಡಿರೋ ಈ ಡಯಟ್ ಎಲ್ಲ ಬಿಟ್ಬಿಟ್ಟು ಅಂತ ಅಂದರು. ಸೊ ಡ್ರಾಪ್ ಮಾಡ್ತಾ ಇದ್ದೀನಿ. ನ್ಯಾಚುರಲಾಗಿ ಹೆಂಗೆ ಇದೀನೋ ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ. ಏನು ಫ್ರಾಕ್ ಹಾಕ್ಕೊಂಡು ಬಂದ್ಬಿಟ್ಟಿದ್ದಾರೆ ಸ್ನೇಹ ಅಂತನಾ? ಹೌದು, ಚಿಕ್ಕ ಮಗಳು ಹಾಕೊಳ್ಳೋ ಥರ ಫ್ರಾಕ್ ಏನಲ್ಲ, ಲಾಂಗ್ ಫ್ರಾಕ್ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಪರ್ಚೇಸ್ ಮಾಡಿದ್ರಿ, ಹೇಗೆ ಪರ್ಚೇಸ್ ಮಾಡಿದ್ರು ಅನ್ನೋದೆಲ್ಲ ಕ್ವೆಶನ್ಸ್ ಬರ್ತಾರೆ ನಿಮಗೆ. ಸೊ ಇದು ಪರ್ಚೇಸ್ ಮಾಡಿರುವಂತಹ ಫ್ರಾಕ್ ಅಲ್ಲ, ಸ್ಟಿಚ್ ಮಾಡಿಸಿರುವಂತಹ ಫ್ರಾಕ್. ಮೆಟೀರಿಯಲ್ ತಗೊಂಡು, ಸೊ ಈ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನಾನು ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ. ಸೊ ನೀವು ನೋಡಿದ್ರೆ ಮೆಟೀರಿಯಲ್ ಬಂದ್ಬಿಟ್ಟು ತುಂಬ ತೆಳುವಾಗಿದೆ. ಒಳಗಡೆ ನನಗೆ ಅಷ್ಟೇ ತಿಕ್ಕಾಗಿರುವಂತಹ ಲೈನಿಂಗ್ನ ಹಾಕಿ ನನಗೆ ಈ ಮೆಟೀರಿಯಲ್ನ ತುಂಬ ಫಿಟ್ ಆಗಿ, ನೀಟಾಗಿ ಆ್ಯಂಡ್ ಕಸ್ಟಮೈಸ್ ಆಗಿ ಹೊಲ್ದ್ಕೊಂಡಿದ್ದಾರೆ. ಸೊ ಹೇಗೆ ಹೋದರೆ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಗೊತ್ತಿರೋದಕ್ಕಿಂತ ತುಂಬ ಜನಕ್ಕೆ ಸ್ಟಿಚ್ ಮಾಡಿ ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ. ಸೊ ಫಸ್ಟಿಗೆ ಇದ್ರ ಬಗ್ಗೆ ತುಂಬ ಡಿಸ್ಕಷನ್ಸ್ ಮಾಡಿಕೊಂಡೆ ನಾನು. ಹೀಗೆ ಹೊಲಿಯೋದ ಬ್ಲ್ಯಾಕ್ ಕಲರ್ ಅಟ್ಯಾಚ್ ಮಾಡೋದಾ ಅಂತೆಲ್ಲ. ಸೊ ನಾನು ಏನೂ ಮಾಡಲೇ ಇಲ್ಲ. ಕೊನೆಗೆ ಏನು ಪೀಸ್ ಕೊಟ್ಟಿದೆ ಅದರಲ್ಲೇ ಇಷ್ಟು ನೀಟಾಗಿ ಹೊಲ್ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫ್ರಾಕ್ ಫ್ರಮ್ ದ ಸೇಮ್ ಬೋಟಿಕ್. ಆ್ಯಂಡ್ ಎರಡು ಬಿಡದಲ್ಲಿ ನನ್ನ ಬೋಟಿಕ್ ನೇಮ್ ಹೇಳಿಲ್ಲ ಅಲ್ವಾ, ಇಟ್ಸ್ ಅ ಗಾನವಿ ಬೋಟಿಕ್ ಅಂತ ಹೇಳಿ, ಬಿಡದಿಯಲ್ಲಿರುವಂಥದ್ದು. ಸೊ ಲೊಕೇಶನ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ. ಸೊ ಬಿಡದಿ ರಾಮನಗರ ಇರೋರಿಗೆ ಹತ್ತಿರ ಆಗುತ್ತೆ, ಮತ್ತು ಬಿಡದಿ ಸರೌಂಡಿಂಗ್ಸ್ ಹಳ್ಳಿಯಲ್ಲಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ. ಎಸ್, ನಾನು ಹೇಳಿದ್ನಲ್ವ ಗಾನವಿ ಬೋಟಿಕ್ಸಲ್ಲಿ ನಾನು ಈ 3 ಡ್ರೆಸ್ಸಸ್ನ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಿಸಿದ್ದಾರೆ ಅಂತ. ಸೊ ಅಲ್ಲೇ ನಿಮಗೆ ಎಲ್ಲ ವೆರೈಟಿಯಾದಂತಹ ಕ್ಲಾತ್ ಸಿಗುತ್ತೆ. ನೀವು ಅಲ್ಲೇ ಕ್ಲಾತ್ಸ್ನ ಪರ್ಚೇಸ್ ಮಾಡ್ಬೋದು, ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ಅಲ್ಲೇ ನಿಮ್ಗೆ ಹೆಂಗೆ ಬೇಕು ಹಾಗೆ ಕಸ್ಟಮೈಸ್ ಮಾಡಿ ನಿಮಗೆ ಸ್ಟಿಚಸ್ ಮಾಡ್ಕೊಡ್ತಾರೆ. ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಏನಂತ ಹೇಳಿದ್ರೆ, ಸೊ ಅಲ್ಲಿ ಈ ಥರ ಫೆಸಿಲಿಟೀಸ್ ಇಲ್ಲ ಅನ್ನೋಕ್ಕಿಲ್ಲ. ಬ್ರೈಡಲ್ ಮೇಕಪ್ ಮತ್ತು ಬ್ರೈಡಲ್ಗೆ ಗೌನ್ಸ್ ರೆಂಟಲ್ ಸಿಗುತ್ತೆ. ಸೊ ನಿಮ್ಗೆ ಹಿಂಗೆ ಬೇಕು ಅಂದರೆ ಹಾಗೆ ಹೊಲಿದು ನಿಮಗೆ ಗೌನ್ಸ್ನ ಕೊಡ್ತಾರೆ. ಸೊ ನಿಮ್ಗೆ ಇದೇ ಥರ ಮೇಕಪ್ ಬೇಕು, ಬ್ರೈಡಲ್ ಮೇಕಪ್ ಬೇಕು, ಅಥವಾ ಫೋಟೋಶೂಟ್ ಮೇಕಪ್ ಬೇಕು, ಅಥವಾ ಫೋಟೋಶೂಟ್ಗೆ ಅರೇಂಜ್ ಮಾಡಬೇಕು ಅಂತ ಹೇಳಿದ್ರೆ ವಿತಿನ್ ನಿಮ್ಮ ಬಜೆಟ್ ಅಲ್ಲೇ ಅವರು ಎಲ್ಲವನ್ನ ಮಾಡಿಕೊಡ್ತಾರೆ. ನೀವು ಅವ್ರಿಗೆ ಹೇಳಬೇಕು ಇಷ್ಟು ಬಜೆಟ್ ಇದೆ ಅಂತ ಹೇಳಿ. ಸೊ ವಿತಿನ್ ದ್ಯಾಟ್ ಬಜೆಟ್ ನಿಮಗೆ ಏನೆಲ್ಲ ಸೆಟ್ ಆಗುತ್ತೆ ಅದನ್ನು ನಿಮಗೆ ತೋರಿಸಿ ನಿಮಗೆ ಮಾಡಿಕೊಡ್ತಾರೆ. ಸೊ ಗಾನವಿ ಬೋಟಿಕ್ಸ್ ಅಂತ ಹೇಳಿ, ಆ ಗಾನವಿ ಬೋಟಿಕ್ನ ನಂಬರ್ ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ಇದು ಬೆಂಗಳೂರು ಸರೌಂಡಿಂಗ್ಸಲ್ಲಿ ಇರೋರಿಗೆ ಆಗದೆ ಇರ್ಬೋದು, ಮೋಸ್ಟ್ಲಿ ಕೆಂಗೇರಿ ರಾಮನಗರ ಮಧ್ಯದಲ್ಲಿ ಬಿಡದೆ ಇರೋದ್ರಿಂದ ಸೊ ಅಷ್ಟು ದೂರದಿಂದ ಬರೋಕ್ಕಾಗದೆ ಇರಬಹುದು. ಬಟ್ ಬಿಡದಿ ಸರೌಂಡಿಂಗ್ಸಲ್ಲಿ ತುಂಬ ವಿಲೇಜಸ್ ಇದೆ. ಸೊ ಅಲ್ಲಿರೋರು ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಒನ್ಸ್ ನೀವು ಗಾನವಿ ಬೊಟಿಕ್ಸ್ನ ವಿಸಿಟ್ ಮಾಡಿ, ನಿಮ್ಗೆ ಹೇಗೆ ಬೇಕು ನೀವು ಹಾಗೆ ನಿಮ್ಮ ಡ್ರೆಸ್ಸಸ್ನ ಕಸ್ಟಮೈಸ್ ಮಾಡಿಸಿ ಹೊಲಿಸ್ಕೊಳ್ಬೋದು, ಸ್ಟಿಚಸ್ ಮಾಡಿಸ್ಕೊಬೋದು. ಸ್ಯಾರೀಸ್ ಕೂಡ ಸಿಗುತ್ತೆ. ನಿಮ್ಗೆ ಈ ಥರ ಸ್ಯಾರಿ ಬೇಕು ಅಂತ ನೀವು ಫೋಟೋ ತೊಗೊಳೋದ್ರೆ ಆ ಥರ ನಿಮಗೆ ತರಿಸಿ ಕೊಡೋ ಥರನೂ ಇದೆ ಅಲ್ಲಿ ಫೆಸಿಲಿಟಿ. ಸೊ ಹಾಗಾಗಿ ಅಷ್ಟೇ ಒಂದು ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಸೊ ಈಗ ನೀವು ನೋಡ್ತಾ ಇದ್ದೀರಾ ಮತ್ತೆ ಒಂದು ಕೇಕ್ ಕಟ್ಟಿಂಗ್, ಏನು ನಾನು ಹೇಳ್ತಿರ್ತೀನಲ್ಲ ಗಾನವಿ ಬೋಟಿಕ್ ಅಂತ ಹೇಳಿ. ಸೊ ಅಲ್ಲೇ ಇದು ಕೇಕ್ ಕಟ್ಟಿಂಗ್. ನಾನು ಈಗ ಹಾಕಿರುವಂಥ ಡ್ರೆಸ್, ಹಿಂದೆ ನನ್ನ ಬರ್ಡೇ ಸೆಲೆಬ್ರೇಷನ್ ಹಾಕಿದಂಥ ಡ್ರೆಸ್, ಹಾಗೆ ನಾನು ಟೆಂಪಲ್ಗೆ ಹಾಕ್ಕೊಂಡು ಹೋಗಿದ್ದಂಥ ಸ್ಯಾರಿ ನಿಮ್ಗೆ ಏನು ರಿವ್ಯೂ ಕೊಟ್ಟೆ ಅದೆಲ್ಲವನ್ನು ನಾನು ಇವ್ರ ಹತ್ರನೇ ತೊಗೊಂಡಿರುವಂಥದ್ದು. ಸೊ ಇವ್ರ ಅಂಗಡಿಯಲ್ಲಿ ಇವರು ಡ್ರೆಸ್ಸಸ್ನ ಸ್ಟಿಚ್ ಮಾಡಿಕೊಡ್ತಾರೆ. ನೀವು ಸ್ಯಾರಿ ತಂದು ಕೊಟ್ಟರು ಸ್ಟಿಚ್ ಮಾಡ್ತಾರೆ. ಅಲ್ಲೇ ನಿಮಗೆ ಬೇಕಾಗಿರುವಂಥ ಡ್ರೆಸ್ಸಸ್ ಎಲ್ಲ ಥರ ಇದೆ. ನೈಟೀಸ್, ಕುರ್ತಾಸ್, ಮತ್ತು ಲಾಂಗ್ ಕುರ್ತಾಸ್, ಸ್ಕರ್ಟ್ಸ್, ಮತ್ತು ಏನು ಹೇಳ್ಬೋದು ಫುಲ್ ಸೆಟ್ ಕುರ್ತಾಸ್ ಎಲ್ಲವೂ ಇದೆ. ಮತ್ತು ಸ್ಯಾರೀಸಿಂದ ಹಿಡಿದು ಪಟ್ಟು ಸ್ಯಾರೀಸಿಂದ ಹಿಡಿದು ಶಿಫೋನ್ ಸ್ಯಾರೀಸ್ವರೆಗೂ, ಗಾರ್ಗೆಟ್ ಸ್ಯಾರೀಸ್ವರೆಗೂ ಎಲ್ಲವೂ ಇವ್ರ ಹತ್ರ ಇದೆ. ಲೆನಿನ್ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಬಿಡದಿ ಸುತ್ತಮುತ್ತ ಇರುವಂಥವ್ರು ಹೋಗಿ ಅಂಗಡಿನ ಒಂದ್ಸರಿ ವಿಸಿಟ್ ಮಾಡಿ, ಗಾನವಿ ಬೋಟಿಕ್ ಅಂತ ಹೇಳಿ.
ಸೊ ತುಂಬ ಚೆನ್ನಾಗಿದೆ. ಸೊ ಇವರು ಕೂಡ ನನಗೆ ಫ್ರೆಂಡ್ ಆಗ್ತಾರೆ. ನನ್ನ ಹಸ್ಬೆಂಡ್ ಮತ್ತು ಅವ್ರ ಹಸ್ಬೆಂಡ್ ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಆವಾಗಿಂದ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರು ಕೂಡ ಕೇಕ್ ಕಟ್ ಮಾಡಿಸಿದ್ರು. ಸೊ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ನಾವು ಒಂದು ಡಿನ್ನರ್ ಪಾರ್ಟಿ ಮಾಡೋಣ ಅಂತ ಹೇಳಿ ಡಿನ್ನರ್‌ಗೆ ಹೊರಟ್ವಿ. ಸೊ ಯೆಸ್, ಇಷ್ಟೇ ಇವತ್ತಿನ ಕಂಪ್ಲೀಟ್ ವಿಡಿಯೋ. ಆಲ್ಮೋಸ್ಟ್ 3 ಡೇಸ್‌ನ ವಿಡಿಯೋ ನಾನಿಲ್ಲಿ ಹಾಕಿದ್ದೀನಿ. ಏನಂತ ಹೇಳಿದ್ರೆ ಹಿಂದಿನ ದಿನ ಬರ್ಡೇಯ ಹಿಂದಿನ ದಿನ ಏನಾಗಿತ್ತು ಮತ್ತು ಬರ್ಡೇ ದಿನ ಏನಾಗಿತ್ತು ಅಂಥೇಳಿ 2 ಡೇಸ್ ವೀಡಿಯೋಸ್ ನಾನಿಲ್ಲಿ ಕವರ್ ಅಪ್ ಮಾಡಿದ್ದೀನಿ. ಸೊ ಈಗ ನಮ್ಮ ಯಜಮಾನ್ರು ಕೇಕ್ ತಿನ್ಸಾದ್ಮೇಲೆ ಈ ಕೇಕ್ ತಿನ್ಸಿದ್ರಲ್ಲ ಇವರೇ ಗಾನವಿ ಬೂಟಿಕ್‌ನ ಓನರ್ ಅಂತ ಹೇಳ್ಬೋದು. ಗಾನವಿ ಅನ್ನೋದು ಅವ್ರ ಮಗಳ ಹೆಸರು. ಸೊ ಇವ್ರ ಹೆಸರು ಬಂದ್ಬಿಟ್ಟು ಗಾಯತ್ರಿ ಅಂತ ಹೇಳಿ. ಇವರು ಕೂಡ ಇವಾಗ ರೀಸೆಂಟ್ ಒಂದು 6 ಮಂತ್ಸ್ ಆಗಿದೆ ಅನಿಸುತ್ತೆ ಓಪನ್ ಮಾಡಿ. ಬಟ್ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಕಸ್ಟಮರ್ಸ್. ಯಾಕೆ ಕಸ್ಟಮರ್ಸ್ ಅಷ್ಟು ಚೆನ್ನಾಗಿ ಬರ್ತಾರೆ ಅಂದರೆ ಅವರ ಕ್ವಾಲಿಟಿ, ಬಟ್ಟೆ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು, ಸ್ಟಿಚಿಂಗ್ ಕ್ವಾಲಿಟಿ ಆಗಿರ್ಬೋದು ಅಷ್ಟು ಚೆನ್ನಾಗಿದೆ. ಹಾಗಾಗಿ ಅಷ್ಟೇ ಅಲ್ವಾ? ಯಾವತ್ತಿದ್ರೂ ಅಷ್ಟೇ ಕಸ್ಟಮರ್ಸ್ ಹೆಂಗೆ ಬರ್ತಾರೆ, ಎಲ್ಲಿ ಚೆನ್ನಾಗಿ ಹೊಲಿತಾರೆ ಅಲ್ಲಿ ಬರುತ್ತೆ, ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲಿ ಇರುವೆ ಬರುತ್ತೆ ಅಂತಾರಲ್ಲ ಹಾಗೆ ಅಲ್ವಾ? ಹಾಗೆ ಅವ್ರ ಬೂಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಒಂದು ಒಳ್ಳೆ ಡಿನ್ನರ್ ಔಟ್‌ಗೆ ಹೋಗಿ ಡಿನ್ನರ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.